ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವಾರ್ತಾಭಾರತಿಯನ್ನು ಈವರೆಗೂ ಪೋಷಿಸಿ ಬೆಳೆಸಿ ಅದನ್ನು ಈ ಹಂತಕ್ಕೆ ತಂದು ಇದೀಗ ಅದರ ಕಲ್ಯಾಣ ಕರ್ನಾಟಕ ಆವೃತ್ತಿಯ ಲೋಕಾರ್ಪಣೆಗೆ ಸಾಕ್ಷಿಗಳಾಗಲು ಈ ಸಭಾಂಗಣದಲ್ಲಿ ನೆರೆದಿರುವಂತಹ ಎಲ್ಲ ವಾರ್ತಾಭಾರತಿಯ ಅಭಿಮಾನಿಗಳೇ, ಓದುಗರೇ, ವೀಕ್ಷಕರೇ ಮತ್ತು ಹಿತೈಷಿಗಳೇ, ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದ ಜನರ ಪಾಲಿಗೆ ಹಾಗೂ ಸ್ವತಃ ವಾರ್ತಾಭಾರತಿ ಬಳಗದ ಪಾಲಿಗೂ ಸದಾ ನೆನಪಿನಲ್ಲಿರುವಂತಹ ಒಂದು ಸ್ಮರಣೀಯ ದಿನ ಆಗಲಿಕ್ಕಿದೆ. ಇವತ್ತಿಗೆ 23 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಪ್ರಾರಂಭ ಆಗಿ ಅನಂತರ ಬೆಂಗಳೂರು, ಶಿವಮೊಗ್ಗ ಆವೃತ್ತಿಗಳ ಮೂಲಕ ಸದ್ಯಕ್ಕೆ ರಾಜ್ಯದ 23 ಜಿಲ್ಲೆಗಳಿಗೆ ತಲುಪುತ್ತಿರುವಂತಹ ವಾರ್ತಾಭಾರತಿ ನಾಳೆ ಮುಂಜಾನೆಯಿಂದ ಈ ಕಲ್ಯಾಣ ಕರ್ನಾಟಕದ ಮನೆಗೆ ಮನಕ್ಕೆ ತಲುಪಲಿದೆ. ಈ ಮೂಲಕ ಈವರೆಗೆ ಆನ್ಲೈನ್ ಮೂಲಕ ವಾರ್ತಾಭಾರತಿಯನ್ನು ಓದಿ ವೀಕ್ಷಿಸಿ ಇಂತಹ ಸತ್ಯವನ್ನು ಹೇಳುವಂತಹ, ಜನಪರವಾಗಿ ಬರೆಯುವಂತಹ, ಜನರ ಧ್ವನಿಗಳಿಗೆ ಧ್ವನಿಯಾಗುವಂತಹ ಒಂದಾದರೂ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಎಂಬ ಬಗ್ಗೆ ಹೆಮ್ಮೆ ಪಡುತ್ತಾ ಈ ಪತ್ರಿಕೆ ಆದಷ್ಟು ಬೇಗ ನಮ್ಮ ಪ್ರದೇಶಕ್ಕೆ ಮುದ್ರಣವಾಗಿ ಬರಲಿ ಎಂದು ಪ್ರಾಮಾಣಿಕವಾಗಿ ಅಪೇಕ್ಷಿಸ್ತಾ ಇದ್ದಂತಹ, ಕಾತರದಿಂದ ಕಾಯ್ತಾ ಇದ್ದಂತಹ ಈ ಕಲ್ಯಾಣ ಕರ್ನಾಟಕದ ಜನರ ಬಹುದಿನಗಳ ಬೇಡಿಕೆ ಈಡೇರ್ತಾ ಇರುವಂತಹ ಇವತ್ತಿನ ದಿನ ನಿಜವಾಗಿಯೂ ನಮ್ಮ ಪಾಲಿಗೆ ಮಹತ್ವದ ಮತ್ತು ಗೌರವದ ಸಂಭ್ರಮದ ದಿನ ಆಗಿದೆ. ನಾನು ಈ ದಿನವನ್ನು ಸಂಭ್ರಮದ ದಿನ, ಮಹತ್ವದ ದಿನ, ಸ್ಮರಣೀಯ ದಿನ ಎಂದೆಲ್ಲ ಹೇಳುವಾಗ ಸ್ವಾಭಾವಿಕವಾಗಿ ನನ್ನ ಮಾತುಗಳಲ್ಲಿ ತುಂಬ ಅತಿಶಯೋಕ್ತಿ ಇರುವಂತೆ ನಿಮಗೆ ಅನಿಸ್ಬೋದು ಮತ್ತು ಹಾಗೆ ಅನಿಸುವುದು ಸ್ವಾಭಾವಿಕ ಕೂಡ. ಯಾಕೆಂದರೆ ಇವತ್ತು ಯಾವುದೇ ಒಂದು ಪತ್ರಿಕೆ ಆರಂಭವಾಗುವಾಗ ಅದರ ಮೊದಲ ಆವೃತ್ತಿಯೊಂದಿಗೇನೆ ಇಡೀ ರಾಜ್ಯದಲ್ಲಿ ಏಕಕಾಲಕ್ಕೆ ಡಜನ್ಗೂ ಹೆಚ್ಚು ಆವೃತ್ತಿಗಳೊಂದಿಗೆ ಪತ್ರಿಕೆಗಳು ಆರಂಭವಾಗ್ತದೆ. ಇಂತಹ ಕಾಲದಲ್ಲಿ 23 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಒಂದು ಪತ್ರಿಕೆ 23 ವರ್ಷಗಳ ನಂತರ ತನ್ನ 4ನೇ ಆವೃತ್ತಿಯನ್ನು ಪ್ರಾರಂಭಿಸುವುದು ಏನು ದೊಡ್ಡ ಸಾಧನೆ ಎಂಬಂತಹ ಪ್ರಶ್ನೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಮೂಡ್ಬೋದು. ಆದರೆ ವಾರ್ತಾಭಾರತಿ ಯಾವ ಹಿನ್ನೆಲೆಯಲ್ಲಿ ಪ್ರಾರಂಭವಾಯಿತು, ಅದು ಯಾವ ಉದ್ದೇಶಕ್ಕಾಗಿ ಪ್ರಾರಂಭವಾಯಿತು, ಯಾರು ಅದನ್ನು ಪ್ರಾರಂಭಿಸಿದ್ರು, ಯಾಕಾಗಿ ಪ್ರಾರಂಭಿಸಿದ್ರು, ಅದು ಈ 23 ವರ್ಷಗಳಲ್ಲಿ ನಡೆದು ಬಂದ ಹಾದಿ ಯಾವುದು, ಅದು 23 ವರ್ಷಗಳಲ್ಲಿ ಎದುರಿಸಿದಂತಹ ಸವಾಲುಗಳು ಯಾವ ಸ್ವರೂಪದ್ದು, ಅದರ ಮೇಲೆ ಇದ್ದಂತಹ ಆರ್ಥಿಕ, ರಾಜಕೀಯ ಮತ್ತು ವ್ಯವಸ್ಥೆಯ ಒತ್ತಡಗಳು ಯಾವ ಪ್ರಮಾಣದ್ದು, ಈ ಪತ್ರಿಕೆ ಸತ್ಯ ಹೇಳಿದ್ದಕ್ಕಾಗಿ, ಜನಪರವಾಗಿ ಮಾತಾಡಿದ್ದಕ್ಕಾಗಿ, ಆಳುವವರನ್ನು ಪ್ರಶ್ನಿಸಿದ್ದಕ್ಕಾಗಿ, ತನ್ನ ಸ್ಪಷ್ಟ ನಿಲುವುಗಾಗಿ ಅದು ಕಳೆದುಕೊಂಡದ್ದೇನು, ಅದು ಈ 23 ವರ್ಷಗಳಲ್ಲಿ ಅನುಭವಿಸಿದಂತಹ ಕಷ್ಟ ನಷ್ಟಗಳೇನು ಮತ್ತು ಈ ಎಲ್ಲ ಸವಾಲುಗಳ ಮಧ್ಯೆಯೂ ವಾರ್ತಾಭಾರತಿ ತಾನು ನೆಚ್ಚಿದ ಆದರ್ಶಗಳಿಗೆ ಹೇಗೆ ಬದ್ಧತೆಯನ್ನು ತೋರಿತು, ಅದು ತನ್ನ ಧೋರಣೆಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ತನ್ನ ಧೋರಣೆಗಳನ್ನು, ತನ್ನ ನಿಲುವುಗಳನ್ನು, ತನ್ನ ಧ್ಯೇಯೋದ್ದೇಶಗಳನ್ನು ಯಾವ ರೀತಿ ಜೋಪಾನವಾಗಿ ಕಾಪಾಡಿಕೊಂಡು ಮುಂದುವರಿಯಿತು ಎಂಬುದನ್ನು ನಾವು ಅವಲೋಕಿಸಿದರೆ ನಮಗೆ ಈ ದಿನ ಯಾಕೆ ಅರ್ಥಪೂರ್ಣವಾದದ್ದು, ಸಂಭ್ರಮದ ದಿನ ಮತ್ತು ಮಹತ್ವದ ದಿನ ಎಂಬುದು ಅರ್ಥವಾಗ್ತದೆ. ಎಲ್ಲಿಯ ತನಕ ಪತ್ರಿಕೆಯೊಂದು ಸುದ್ದಿ ಮನೆಯಲ್ಲಿ ಸಿದ್ಧವಾಗಿ ಮುದ್ರಣವಾಗಿ ಮಾರುಕಟ್ಟೆಗೆ ಬಂದ ನಂತರ ಓದುಗರಿಗೆ ಮಾರಾಟವಾಗ್ತದೋ, ಓದುಗರು ಖರೀದಿಸಿ ಅದನ್ನು ಓದುತ್ತಾರೋ ಅಲ್ಲಿಯ ತನಕ ಆ ಪತ್ರಿಕೆ ಒಂದು ವಸ್ತುನಿಷ್ಠ ಪತ್ರಿಕೆಯಾಗಿರ್ತದೆ. ಯಾವಾಗ ಪತ್ರಿಕೆಗಳು, ಟಿವಿ ಚಾನೆಲ್ಗಳು, ಮಾಧ್ಯಮಗಳು ಮಾರುಕಟ್ಟೆಗೆ ಬರುವ ಮೊದಲೇ ಮಾರಲ್ಪಡ್ತದೋ, ಪ್ರಭಾವಿಗಳು ಆಳುವವರಿಂದ ಖರೀದಿಸಲ್ಪಡ್ತದೋ, ಆ ಪತ್ರಿಕೆಗಳು ಮಾರುಕಟ್ಟೆಗೆ ಬರುವಾಗ ವಸ್ತುನಿಷ್ಠ ಜನಪರ ಪತ್ರಿಕೆಗಳಾಗುವ ಬದಲು ಯಾರಿಂದ ಖರೀದಿಸಲ್ಪಟ್ಟಿದೆಯೋ ಅವರ ಭಟ್ಟಂಗಿ ಮಾಧ್ಯಮಗಳಾಗಿ ಮಾರ್ಪಡ್ತದೆ. ವಾರ್ತಾಭಾರತಿ ಈವರೆಗೆ ಒಂದು ಬಾರಿಯೂ ಅದು ಮಾರುಕಟ್ಟೆಗೆ ಬರುವ ಮೊದಲು ಮಾರಾಟವಾದಂಥ ಪತ್ರಿಕೆ ಅಲ್ಲ. ಈವರೆಗೆ ವಾರ್ತಾಭಾರತಿಯನ್ನು ಖರೀದಿಸಲು, ಅದಕ್ಕೆ ಬೆಲೆ ಕಟ್ಟಲು ಯಾರಿಗೂ ಸಾಧ್ಯವಾಗಿಲ್ಲ. ಆದ್ದರಿಂದಲೇ ವಾರ್ತಾಭಾರತಿ ಇವತ್ತು ಜನಪರ ಪತ್ರಿಕೆಯಾಗಿ ಉಳಿದಿದೆ.
ಒಂದು ವೇಳೆ ವಾರ್ತಾಭಾರತಿ ಯಾವುದಾದರೂ ರಾಜಕೀಯ ಪಕ್ಷಕ್ಕೆ, ಆಳುವ ಸರಕಾರಕ್ಕೆ ಅದರ ತುತ್ತೂರಿಯಾಗಿರ್ತಿದ್ರೆ, ಯಾವುದೇ ವೈಚಾರಿಕ ಸಂಘಟನೆಯ ವಕ್ತಾರನಂತೆ ಇರುತ್ತಿದ್ದರೆ, ಯಾವುದೇ ಬಂಡವಾಳಶಾಹಿಯ ಉದ್ಯಮಿಯ ಕಾರ್ಪೊರೇಟ್ ಕಂಪನಿಯ ಕೃಪಾಶ್ರಯದಲ್ಲಿ ಇರುತ್ತಿದ್ದರೆ, ಖಂಡಿತವಾಗಿಯೂ ವಾರ್ತಾಭಾರತಿಗೆ ತನ್ನ 4ನೇ ಆವೃತ್ತಿಯನ್ನು ಪ್ರಾರಂಭಿಸಲು 23 ವರ್ಷಗಳು ಬೇಕಾಗ್ತಿರಲಿಲ್ಲ. ಈ ಪತ್ರಿಕೆಯನ್ನು ಅತ್ಯಂತ ಸಲೀಸಾಗಿ ಸುಲಭವಾಗಿ ಮುನ್ನಡೆಸಬಹುದಾಗಿತ್ತು. ಆದರೆ ವಾರ್ತಾಭಾರತಿ ಆ ಸುಲಭದ ಹಾದಿಯನ್ನು ಆಯ್ಕೆ ಮಾಡಲಿಲ್ಲ. ಅದು ಉದ್ದೇಶಪೂರ್ವಕವಾಗಿಯೇ ಕಠಿಣ ಸವಾಲುಗಳಿಂದ ಕೂಡಿದಂತಹ ದುರ್ಗಮ ಹಾದಿಯನ್ನು ಆಯ್ಕೆ ಮಾಡಿತು. ಏಕೆಂದರೆ ಯಾವ ಉದ್ದೇಶಕ್ಕಾಗಿ ವಾರ್ತಾಭಾರತಿ ಜನ್ಮ ತಾಳಿತ್ತೋ ಆ ಉದ್ದೇಶಕ್ಕೆ ಬದ್ಧತೆಯೊಂದಿಗೆ ಮುನ್ನಡೆಯಬೇಕಾದರೆ ಆ ಹಾದಿಯನ್ನು ಆಯ್ಕೆ ಮಾಡುವುದು ವಾರ್ತಾಭಾರತಿಯ ಮಟ್ಟಿಗೆ ಅನಿವಾರ್ಯವಾಗಿತ್ತು. ಆದ್ದರಿಂದಲೇ ಇವತ್ತು ವಾರ್ತಾಭಾರತಿ ಯಾರ ತುತ್ತೂರಿಯೂ ಆಗದೆ, ಯಾರ ಮರ್ಜಿಗೂ ಯಾರ ಮುಲಾಜಿಗೂ ಒಳಗಾಗದೆ ಸ್ವತಂತ್ರವಾಗಿ ಜನಪರ ಧ್ವನಿಯಾಗಿ ಆಳುವವರನ್ನು ಪ್ರಶ್ನಿಸುವ ಪತ್ರಿಕೆಯಾಗಿ ಈ ದೇಶದ ಮರ್ದಿತರ, ಶೋಷಿತರ, ದಲಿತರ, ಕಾರ್ಮಿಕರ, ಮಹಿಳೆಯರ, ಅಲ್ಪಸಂಖ್ಯಾತರ ಎಲ್ಲ ನ್ಯಾಯದ ಹೋರಾಟಗಳಿಗೆ ವೇದಿಕೆಯಾಗಿ ಈ ದೇಶದ ಕೋಮುವಾದಿ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳ ಸವಾಲುಗಳನ್ನು ಕೆಚ್ಚೆದೆಯಿಂದ ಎದುರಿಸುವಂತಹ ಪತ್ರಿಕೆಯಾಗಿ ಈ ದೇಶದ ಸಂವಿಧಾನದ ಮೌಲ್ಯಗಳಿಗೆ, ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಯಾರು ಆಪತ್ತು ತರುತ್ತಿದ್ದಾರೋ ಅವರನ್ನು ಧೈರ್ಯದಿಂದ ಪ್ರಶ್ನಿಸುವ ಪತ್ರಿಕೆಯಾಗಿ ಮಾತ್ರ ಅಲ್ಲ, ಈ ದೇಶಕ್ಕೆ ಕ್ರಾಂತಿಕಾರಿ ಸಂದೇಶವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ಕುವೆಂಪು ಇಂತಹ ಸೂಫಿ ಸಂತರ ಸಾರಿದಂತಹ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಬಂಧುತ್ವದ ಮೌಲ್ಯಗಳು, ಸೌಹಾರ್ದತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಪತ್ರಿಕೆಯಾಗಿ ಇವತ್ತಿಗೂ ಉಳಿಯಲು ಅದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಇವತ್ತು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳು, ಮರ್ದಿತ ಸಮುದಾಯಗಳು ಬಹಳ ಹೆಮ್ಮೆಯಿಂದ ವಾರ್ತಾಭಾರತಿಯ ಬಗ್ಗೆ ಅದು ನಮ್ಮ ಪತ್ರಿಕೆ ಎಂದು ಹೇಳುತ್ತವೆ. ಮತ್ತು ಈ ವಾರ್ತಾಭಾರತಿ ಇವತ್ತು ಈ ಮಟ್ಟಕ್ಕೆ ಜನಪ್ರಿಯವಾಗಲಿಕ್ಕೆ ಕಾರಣ ಈ ಶೋಷಿತ ದಮನಿತ ಸಮುದಾಯಗಳು. ನೋಡಿ, ವಾರ್ತಾಭಾರತಿ ತನ್ನ ಮುದ್ರಣ ಆವೃತ್ತಿಯನ್ನು ಇಡೀ ರಾಜ್ಯಕ್ಕೆ ತಲುಪಿಸಲು ಅದರ ಸೀಮಿತ ಬಂಡವಾಳ ಮತ್ತು ಸೀಮಿತ ಸಾಧನಾನುಕೂಲತೆಗಳ ಕಾರಣಕ್ಕಾಗಿ 23 ವರ್ಷ ತಾಗಿರ್ಬೋದು. ಆದರೆ ಯಾವಾಗ ವಾರ್ತಾಭಾರತಿ ಡಿಜಿಟಲ್ ಮೀಡಿಯಾದಲ್ಲಿ ಆನ್ಲೈನ್ ವೇದಿಕೆಯಲ್ಲಿ ಬಂತೋ ಮತ್ತು ಆ ಮೂಲಕ ಜಗತ್ತಿನ ಮೂಲೆ ಮೂಲೆಗೆ ತಲುಪಲು ಸಾಧ್ಯವಾಯಿತೋ ಆಗ ವಾರ್ತಾಭಾರತಿ ಈ ಕರ್ನಾಟಕದ ಎಲ್ಲ ಕನ್ನಡ ದಿನಪತ್ರಿಕೆಗಳನ್ನು ಮೀರಿ ರಾಜ್ಯದ ನಂಬರ್ 1 ಡಿಜಿಟಲ್ ಮೀಡಿಯಾದ ಪತ್ರಿಕೆಯಾಗಿ ಮಾರ್ಪಟ್ಟಿದ್ದು. ಕಾರಣ ಅದು ಜನರಿಗೆ ಆ ಮೂಲಕ ತಲುಪಲು ಸಾಧ್ಯ ಆಯಿತು ಮತ್ತು ಜನರು ಅಂತಹ ಒಂದು ಪತ್ರಿಕೆಯನ್ನು ಬಯಸ್ತಾ ಇದ್ದರು. ಇವತ್ತು ಕಲ್ಯಾಣ ಕರ್ನಾಟಕದ ಆವೃತ್ತಿಯನ್ನು ನಾವು ಇವತ್ತು ಆರಂಭಿಸ್ತಾ ಇದ್ದೇವೆ, ಮುದ್ರಣ ಆವೃತ್ತಿಯನ್ನು. ಆದರೆ ಇದಕ್ಕೆ 8 ತಿಂಗಳ ಮೊದಲೇ ವಾರ್ತಾಭಾರತಿ ಡಿಜಿಟಲ್ ಮೀಡಿಯಾದಲ್ಲಿ ಇಲ್ಲಿಗೆ ಬಂದು ಬಿಟ್ಟಿತ್ತು. ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನೆಲ್ಗಳು ಆರಂಭ ಆಗಿತ್ತು ಮತ್ತು ಈ 8 ತಿಂಗಳಲ್ಲಿ ವಾರ್ತಾಭಾರತಿಯ ಸಾಧನೆ ಏನು ಎಂಬುದನ್ನು ಈ ಪ್ರದೇಶದ ಜನರು ಅರಿತಿದ್ದಾರೆ. ಯಾವ ರೀತಿ ಇಲ್ಲಿನ ಸುಳ್ಳುಗಳನ್ನು ಜನರ ಮುಂದೆ ತರಲು, ಸತ್ಯವನ್ನು ಜನರ ಮುಂದೆ ತರಲು ವಾರ್ತಾಭಾರತಿ ಪ್ರಯತ್ನಿಸಿತು ಎಂಬುದನ್ನು ನೋಡಿದ್ದೀರಿ. ಉದಾಹರಣೆಗೆ ಈ ಪ್ರದೇಶದಲ್ಲಿ ಕೆಲವು ವಿಚ್ಛಿದ್ರಕಾರಿ ಶಕ್ತಿಗಳು ಸುಳ್ಳು ವದಂತಿಗಳನ್ನು ಹರಡುವ ಮೂಲಕ ಈ ಸಮಾಜದ ಶಾಂತಿಯನ್ನು ಕೆಡಿಸುವ ಪ್ರಯತ್ನ ಮಾಡಿದಾಗಲೆಲ್ಲ ವಾರ್ತಾಭಾರತಿ ಯಾವ ರೀತಿ ಕಾರ್ಯಪ್ರವೃತ್ತವಾಗಿ ಸತ್ಯವನ್ನು ಜನರ ಮುಂದೆ ತಂದಿತು ಮತ್ತು ಆ ಸುಳ್ಳುಗಳನ್ನು ಹರಡುವವರ ಷಡ್ಯಂತ್ರಗಳನ್ನು ವಿಫಲಗೊಳಿಸಿತು ಎಂಬುದನ್ನು ಈ ಪ್ರದೇಶದ ಜನರು ನೋಡಿದ್ದಾರೆ. ವಾರ್ತಾಭಾರತಿ ತನ್ನ ವಿಡಿಯೋ ವರದಿಗಳ ಮೂಲಕ, ತನಿಖಾ ವರದಿಗಳ ಮೂಲಕ, ವಿಡಿಯೋ ನಿರೂಪಣೆಗಳ ಮೂಲಕ, ತನಿಖಾ ವರದಿಗಳ ಮೂಲಕ ಯಾವ ರೀತಿ ಇಲ್ಲಿಯ ಜನರ ಸಮಸ್ಯೆಗಳನ್ನು ಮತ್ತು ನಮ್ಮನ್ನು ಆಳುತ್ತಿರುವವರ ತಪ್ಪು ನಿರ್ಧಾರಗಳನ್ನು, ಇಲ್ಲಿ ದ್ವೇಷ ಹರಡುವವರ ಆ ಸಂಚುಗಳನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸಿ ಅದರ ಪರಿಣಾಮವಾಗಿ ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು, ಮಂತ್ರಿಗಳಿಂದ ಹಿಡಿದು, ಶಾಸಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೆ ಅದಕ್ಕೆ ಸ್ಪಂದಿಸುವಂತೆ ಹೇಗೆ ಮಾಡಿತು ಎಂಬುದನ್ನು ನೀವೆಲ್ಲರೂ ನೋಡಿದ್ದೀರಿ. ಅಂತಹ ಪತ್ರಿಕೆ ಇವತ್ತು ಈ ಕಲ್ಯಾಣ ಕರ್ನಾಟಕಕ್ಕೆ ಮುದ್ರಣವಾಗಿ ಬರ್ತಾ ಇರೋದು ನಿಜವಾಗಿಯೂ ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ಮತ್ತು ಸಂತೋಷದ ವಿಷಯವಾಗಿದೆ. ಇವತ್ತಿನ ಈ ವಿಶೇಷ ಸಂದರ್ಭಕ್ಕಾಗಿ ಅದನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಲಿಕ್ಕಾಗಿ ನಾವು ಅಷ್ಟೇ ವಿಶೇಷ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ.
ಈ ಪತ್ರಿಕೆಯ 4ನೇ ಆವೃತ್ತಿ ಬಿಡುಗಡೆ ಮಾಡುವಾಗ ನಮ್ಮ ವೇದಿಕೆಯಲ್ಲಿ ಯಾವ ಉದ್ದೇಶಕ್ಕಾಗಿ ವಾರ್ತಾ ಭಾರತಿ ತನ್ನನ್ನು ಮುಡುಪಾಗಿಟ್ಟಿದೆಯೋ ಅದೇ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ವೇದಿಕೆಯಲ್ಲಿ ಇರಬೇಕು ಎಂದು ನಾವು ನಿರ್ಧರಿಸಿದಾಗ ನಮಗೆ ಅತ್ಯಂತ ಸಹಜವಾಗಿ ನಮ್ಮಲ್ಲಿ ಮೊದಲು ಬಂದ ಹೆಸರು ಈ ದೇಶದ ವಿಶ್ವವಿಖ್ಯಾತ ಪತ್ರಕರ್ತರಾಗಿರುವಂತಹ TheWire.inನ ಪ್ರಧಾನ ಸಂಪಾದಕರಾಗಿರುವಂತಹ ಸಿದ್ಧಾರ್ಥ್ ವರದರಾಜನ್ ಅವರದ್ದು. ಯಾವ ರೀತಿ ವಾರ್ತಾ ಭಾರತಿ ಒಂದು ಪರ್ಯಾಯ ಮಾಧ್ಯಮವಾಗಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದೆಯೋ ಹಾಗೆಯೇ ರಾಷ್ಟ್ರೀಯ ಮಟ್ಟದಲ್ಲಿ ಪರ್ಯಾಯ ಮಾಧ್ಯಮವಾಗಿ ಕೆಲಸ ಮಾಡುವಂತಹ ಅನೇಕ ಮಾಧ್ಯಮ ಸಂಸ್ಥೆಗಳ ಪೈಕಿ ಅತ್ಯಂತ ಚಿರಪರಿಚಿತ ಹೆಸರು Wire.in. ಮತ್ತು ಅದು ತನ್ನ ತನಿಖಾ ವರದಿಗಳ ಮೂಲಕ ತನ್ನ ವಿಶ್ಲೇಷಣೆಗಳ ಮೂಲಕ ಹೇಗೆ ಸತ್ಯವನ್ನು ಜನರ ಮುಂದೆ ತರಲು ಆಡಳಿತವನ್ನು ಪ್ರಶ್ನಿಸಲು ಆಳುವವರನ್ನು ಪ್ರಶ್ನಿಸುವ ಮೂಲಕ ಇಡೀ ದೇಶದಲ್ಲಿ ಯಾವ ರೀತಿಯ ಸಂಚಲನ ಮೂಡಿಸಿದೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಅದರ ಪ್ರಧಾನ ಸಂಪಾದಕರಾಗಿರುವಂತಹ ಸಿದ್ಧಾರ್ಥ್ ವರದರಾಜನ್ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಪ್ರಧಾನ ಭಾಗ ಆಗಿರುವಂತಹ ಕಲ್ಯಾಣ ಕರ್ನಾಟಕ ಆವೃತ್ತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹಾಗೆಯೇ ನಾವು ನಮ್ಮ ವೇದಿಕೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಓರ್ವ ಕನ್ನಡಿಗ, ನಮ್ಮದೇ ವಾರ್ತಾ ಭಾರತೀಯ ಉದ್ದೇಶಕ್ಕಾಗಿಯೇ ಕೆಲಸ ಮಾಡ್ತಾ ಇರುವಂತಹ ಓರ್ವ ಕನ್ನಡಿಗ ನಮ್ಮ ವೇದಿಕೆಯಲ್ಲಿ ಇರಬೇಕು ಎಂದು ನಿರ್ಧರಿಸಿದಾಗ ನಮ್ಮ ಮೊದಲು ಮುಂದೆ ಬಂದ ತಕ್ಷಣಕ್ಕೆ ಬಂದ ಹೆಸರು ಪ್ರಕಾಶ್ ರಾಜ್ ಅವರದ್ದು. ಪ್ರಕಾಶ್ ರಾಜ್ ಅವರು ಓರ್ವ ಜನಪ್ರಿಯ ಖ್ಯಾತ ಚಿತ್ರನಟ, ಹಾಗೆಯೇ ಅವರು ಖ್ಯಾತ ಜನಪರ ಹೋರಾಟಗಾರ ಕೂಡ. ನಾವಿವತ್ತು ಅವರನ್ನು ಆಯ್ಕೆ ಮಾಡಿರುವುದು ಈ 2ನೇ ಕಾರಣಕ್ಕೆ. ಅವರು ಯಾವ ರೀತಿ ವಾರ್ತಾ ಭಾರತಿ ಮಾಧ್ಯಮ ಕ್ಷೇತ್ರದಲ್ಲಿ ಜನಪರ ಹೋರಾಟ ಮಾಡ್ತಾ ಇದೆಯೋ ಅದೇ ರೀತಿ ಪ್ರಕಾಶ್ ರೈ ಅವರು ಸಾಮಾಜಿಕ ಹೋರಾಟದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿ, ನಮ್ಮದೇ ಧ್ಯೇಯಕ್ಕಾಗಿ ಕೆಲಸ ಮಾಡ್ತಾ ಇರುವವರು ಎಂಬ ಕಾರಣಕ್ಕಾಗಿ ನಾವು ಅವರನ್ನು ಇವತ್ತು ಆಹ್ವಾನಿಸ್ತೇವೆ. ಇವತ್ತಿನ ಸಿನಿಮಾ ರಂಗದಲ್ಲಿ ನಾವು ನೋಡ್ತೇವೆ, ಹೀರೋಗಳೆನ್ನಿಸಿಕೊಳ್ಳುವವರು ಸಿನಿಮಾಗಳಲ್ಲಿ ಅನ್ಯಾಯದ ವಿರುದ್ಧ, ಶೋಷಣೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ ಹೋರಾಡುವ ನಟನೆ ಮಾಡಿ ಹೀರೋಗಳೆನಿಸಿಕೊಳ್ಳುವವರು, ಸೂಪರ್ ಸ್ಟಾರ್ಗಳೆನಿಸಿಕೊಳ್ಳುವವರು ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ, ಶೋಷಣೆಯ ಬಗ್ಗೆ ತುಟಿ ಬಿಚ್ಚಲು ತಯಾರಿಲ್ಲದಿರುವಾಗ ಸಿನಿಮಾಗಳಲ್ಲಿ ಖಳನಾಯಕನ ಪಾತ್ರ ಮಾಡುತ್ತಿದ್ದರು. ನಿಜ ಜೀವನದಲ್ಲಿ ಈ ದೇಶದ ಶೋಷಿತರ, ಮರ್ದಿತರ ಪಾಲಿನ, ಈ ದೇಶದ ಎಲ್ಲ ರೈತರ, ಕಾರ್ಮಿಕರ ಹೋರಾಟಕ್ಕೆ ಧ್ವನಿಯಾಗಿರುವಂತಹ ಪ್ರಕಾಶ್ ರೈ ಅವರು ಈ ಸಮಾಜದ ನೈಜ ಜಗತ್ತಿನ ರಿಯಲ್ ಹೀರೋ ಆಗಿದ್ದಾರೆ. ಅಂತಹ ರಿಯಲ್ ಹೀರೋ ಪ್ರಕಾಶ್ ರಾಜ್ ಅವರು ಇವತ್ತು ವಾರ್ತಾ ಭಾರತೀಯ 23ನೇ ವರ್ಷದ ವಿಶೇಷಾಂಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ವಾರ್ತಾ ಭಾರತೀಯ ಪರಿಚಯವೇ ಅದರ ಸಂಪಾದಕೀಯಗಳಿಗಾಗಿಯೇ ವಾರ್ತಾ ಭಾರತಿ ಇವತ್ತು ಹೆಚ್ಚು ಜನರಿಗೆ ಇಷ್ಟವಾಗ್ತಾ ಇರುವುದು. ಆದರೆ ಆ ಸಂಪಾದಕೀಯಗಳ ಸಂಗ್ರಹವನ್ನು ನಾವು ಪ್ರತಿ ವರ್ಷ ಬಿಡುಗಡೆ ಮಾಡುವ ಸಂಪ್ರದಾಯವನ್ನು ಕಳೆದ ವರ್ಷದಿಂದ ಆರಂಭಿಸಿದ್ದೇವೆ. ಈ ವರ್ಷದ ವಾರ್ತಾ ಭಾರತೀಯ ಸಂಪಾದಕೀಯಗಳ ಸಂಗ್ರಹವನ್ನು ವಾರ್ತಾ ಭಾರತೀಯೊಂದಿಗೆ ಸದಾ ಸಂಪರ್ಕದಲ್ಲಿರುವಂತಹ, ಅದರ ವಿಚಾರಗಳೊಂದಿಗೆ ಸದಾ ತಮ್ಮ ಒಲವನ್ನು ತೋರಿಸ್ತಾ ಇರುವಂತಹ BR ಪಾಟೀಲ್ ಅವರು ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ ಡಾಕ್ಟರ್ UT ಖಾದರ್ ಅವರು ಉಪಸ್ಥಿತರಿದ್ದಾರೆ. ಡಾಕ್ಟರ್ UT ಖಾದರ್ ಅವರು 5 ವರ್ಷ ಶಾಸಕರಾಗಿ, ಅನಂತರ ಮಂತ್ರಿಯಾಗಿ, ಈಗ ಸ್ಪೀಕರ್ ಆಗಿರುವವರು. ಆದರೆ ಅವರು ಶಾಸಕರಾಗುವ ಮೊದಲಿನಿಂದಲೂ ವಾರ್ತಾ ಭಾರತೀಯ ನಿತ್ಯ ಓದುಗರು. ವಾರ್ತಾ ಭಾರತಿಯನ್ನು ಬಹಳ ಹತ್ತಿರದಿಂದ, ವಾರ್ತಾ ಭಾರತಿಯನ್ನು, ಅದರ ಧೋರಣೆಗಳನ್ನು, ಅದರ ಬೆಳವಣಿಗೆಯನ್ನು, ಅದರ ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ನೋಡಿದವರು ಮತ್ತು ಅದಕ್ಕೆ ಆಗಾಗ ತಮ್ಮ ಪ್ರೋತ್ಸಾಹವನ್ನು ಕೂಡ ಕೊಡುತ್ತಾ ಬಂದವರು. ಇವತ್ತು ಅವರು ಈ ಸಭೆಯ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕಾಗಿ ಒಂದು ವಿಶೇಷ ಕಲಬುರಗಿ
ಪುರವಣಿಯನ್ನು ಕಲ್ಯಾಣ ಕರ್ನಾಟಕ ಪುರವಣಿಯನ್ನು ಸಿದ್ಧಪಡಿಸಿದ್ದೇವೆ. ಅದನ್ನು ನಮ್ಮ ರಾಜ್ಯದ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮದ ಸಚಿವರು ಆಗಿರುವಂಥ ಶರಣ ಬಸಪ್ಪ ದರ್ಶನಪುರ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ವಾರ್ತಾಪತ್ರಿಕೆ ಇವತ್ತು ಈ ಹಂತಕ್ಕೆ ಬಂದು ಮುಟ್ಟಬೇಕಾದರೆ, ಅದು ತನ್ನ ನಿಲುವುಗಳಲ್ಲಿ ದೃಢತೆಯೊಂದಿಗೆ ಮುಂದುವರಿಯಬೇಕಾದರೆ, ವಾರ್ತಾಭಾರತಿಯ ಯಶಸ್ಸಿನ ನಿಜವಾದ ರೂವಾರಿಯಾಗಿರುವಂತಹ ಅದನ್ನು ಈ ಮಟ್ಟಕ್ಕೆ ತರಲು ನಿಸ್ವಾರ್ಥವಾಗಿ ದೃಢಚಿತ್ತತೆಯೊಂದಿಗೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಾ ಈ ಹಂತಕ್ಕೆ ತಂದಂತಹ ಅದರ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆಯವರು ಆಶಯ ಭಾಷಣ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅನಂತರ ನಮ್ಮ ವೇದಿಕೆಯಲ್ಲಿ ಹಲವು ಕ್ಷೇತ್ರದ ಗಣ್ಯರು ಇದ್ದಾರೆ. ಇವರೆಲ್ಲರೂ ವಾರ್ತಾಭಾರತಿಗೆ ಬೆನ್ನೆಲುಬಾಗಿ ನಿಂತು ವಾರ್ತಾಭಾರತಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ ಎಲ್ಲ ರೀತಿಯಿಂದಲೂ ಬೆಂಬಲಿಸುತ್ತಾ ಬಂದಿರುವಂಥ ವಿವಿಧ ಕ್ಷೇತ್ರಗಳ, ವಿವಿಧ ಧರ್ಮಗಳ, ವಿವಿಧ ಸಮುದಾಯಗಳ, ವಿವಿಧ ವರ್ಗಗಳ ಮುಖಂಡರು ಮತ್ತು ಪ್ರತಿನಿಧಿಗಳನ್ನು ನಾವು ಇವತ್ತು ಈ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಸಮಯ ಮೀರ್ತಾ ಇರೋದ್ರಿಂದ ನನಗೆ ಎಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕಾಗಿ ಕ್ಷಮೆ ಯಾಚಿಸ್ತಾ ಈಗಾಗಲೇ ನಮ್ಮ ಸ್ವಾಗತ ಭಾಷಣದಲ್ಲಿ ಎಲ್ಲರನ್ನೂ ಪರಿಚಯಿಸಿ ಸ್ವಾಗತಿಸಲಾಗಿದೆ. ಅವರೆಲ್ಲರೂ ಈ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರತಿನಿಧಿಗಳು 3 ರಿಂದ 4 ನಿಮಿಷದ ಕಾಲ ವಾರ್ತಾಭಾರತಿಯ ಕುರಿತು ಶುಭ ಹಾರೈಕೆಗಳನ್ನು, ತಮ್ಮ ಅನಿಸಿಕೆಗಳನ್ನು, ವಾರ್ತಾಭಾರತಿಯ ಕುರಿತು ಸ್ಫೂರ್ತಿಯ ಪ್ರೋತ್ಸಾಹದ ನುಡಿಗಳನ್ನು ಆಡಲಿಕ್ಕಿದ್ದಾರೆ. ಅನಂತರ ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಾರ್ತಾಭಾರತಿಯನ್ನು ಮುನ್ನಡೆಸ್ತಾ ಇರುವಂತಹ ಮಾಧ್ಯಮ ಕಮ್ಯುನಿಕೇಷನ್ಸ್ ಲಿಮಿಟೆಡ್ನ ಅಧ್ಯಕ್ಷರಾದ ಅಫ್ರೋಜ್ ಅಸಾದಿಯವರು ಸಂಕ್ಷಿಪ್ತವಾಗಿ ಅಧ್ಯಕ್ಷೀಯ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಕೊನೆಗೆ ಧನ್ಯವಾದ, ನೆನಪಿನ ಕಾಣಿಕೆ ಸಲ್ಲಿಕೆ ಮತ್ತು ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ.